ಹಾಯ್ ಎಲ್ರಿಗೂ. ಇವತ್ತು ಮಂಡೇ ವ್ಲಾಗ್. ನಾನಿವತ್ತು ಶಿವನ್ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊತಿದ್ದೆ. ಅಷ್ಟರೊಳಗೆ ಫ್ರೆಂಡ್ ಕಾಲ್ ಮಾಡಿ ಬನ್ನಿ ಮನೆಗೆ, ಇಲ್ಲಿಂದನೇ ಶಿವನ್ ಟೆಂಪಲ್ಗೆ ಎಲ್ಲಾದರೂ ಹೋಗೋಣ ಅಂತ ಕರೆದ್ಲು. ಸರಿ ಇನ್ನೇನಪ್ಪ, ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿದ್ದಾಯಿತು. ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ನಾವು ಆರ್ ಆರ್ ನಗರದಲ್ಲಿರುವ ಬೆಟ್ಟಲ್ ಮೇಲಿರುವಂಥ ಶಿವನ್ ಟೆಂಪಲ್ಗೆ ಹೋದ್ವಿ. ಆ ಟೆಂಪಲ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಅಲ್ಲಿ ಹೋದಾಗ ಚೆನ್ನಾಗಿತ್ತು ತುಂಬ. ಒಂದು ಶಿವನ ನೋಡಲಿಲ್ಲ ನಾವು, 12 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಡು ಬಂದ್ವಿ. ಆಲ್ರೆಡಿ ನಾನು ಒಂದು ಸಲ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು ಅಂತೇಳಿ ಮತ್ತೆ ಹೋದ್ವಿ. ಎಷ್ಟೋ ದಿನ ಆದಮೇಲೆ ಹೋದಾಗ ಒಂಥರ ಖುಷಿ ಕೊಡ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ಒಂದು ಪೀಸಾಗಿ ಹೊರಗಡೆಗೆ ಬಂದಾಗ ಪ್ರಸಾದನೇ ಖಾಲಿಯಾಗಿಬಿಟ್ಟಿದೆ. ಸರಿ ಹೋಗಲಿ ಬಿಡು, ದರ್ಶನ ಆದರೂ ಚೆನ್ನಾಗಾಯ್ತಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಬೆಟ್ಟದ ಮೇಲೆ ಇರೋದ್ರಿಂದ ತಂಪಾದ ಗಾಳಿ ಬೀಸ್ತಿತ್ತು. ಆ ಗಾಳಿನ ತಗೊಂಡು ಫೋಟೋಸ್ನ ತಕ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದಿದ್ದಾಯಿತು. ವಾಪಸ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ಲು ನನ್ನ ಫ್ರೆಂಡು. ಸರಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿ ತಟ್ಟೋ ರೊಟ್ಟಿನ ಮಾಡಿಸ್ಕೊಂಡೆ. ಅದಕ್ಕಿಂತ ಮುಂಚೆ ಬಜ್ಜಿ ಗೋಬಿನ ತೊಗೊಬಂದಿದ್ವಿ, ಅದನ್ನು ಕೂಡ ತಿನ್ನೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಅಲ್ಲೇ ನಿಯರ್ ಬೈ ಇರುವಂಥ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಆಲ್ರೆಡಿ ಲೇಟ್ ಆಗಿದೆ, ಕ್ಲೋಸ್ ಆಗಿರುತ್ತೇನೋ ಅಂತ ಡೌಟಲ್ಲಿ ಹೋದ್ವಿ. ಆದ್ರೂ ಆ ತಾಯಿ ಎಲ್ಲಮ್ಮ ದೇವಿ ಓಪನ್ ಆಗಿತ್ತು. ಕ್ಲೋಸ್ ಆಗಿದ್ರೂ ಸೈಡಲ್ಲಿ ಒಂದು ಸ್ವಲ್ಪ ನಮಗೆ ದರ್ಶನ ಕೊಟ್ಟಲು, ಜೊತೆಗೆ ಪ್ರಸಾದನ ಕೂಡ ಕೊಟ್ಟಲು. ಆ ಮಲ್ಲಿಗೆ ಹೂವನ್ನ ಫ್ರೆಶ್ ಆದಂತಹ ಪ್ರಸಾದ ಕೊಟ್ಟಲು. ನಾವು ಅಂದ್ಕೊಂಡಿದ್ದೆ ಎಲ್ಲ ಕೆಲಸ ಹಾಗೇ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪ್ರಸಾದನ ತೊಗೊಂಡು ಮನೆಗೆ ಬಂದು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದ ರೊಟ್ಟಿನೂ ಜೊತೆಗೆ ಗೋಬಿ ಮತ್ತು ಬಜ್ಜಿನೂ ತಿಂದ್ಕೊಂಡು ಕೂತಿದ್ದಾಯಿತು. ರೊಟ್ಟಿ ಜೊತೆಗೆ ತುಪ್ಪ ಕೂಡ ಕೊಟ್ಟಲು. ನಾನಿವತ್ತು ತುಪ್ಪನ ಇಷ್ಟಪಡಲ್ಲ, ಆದ್ರೂ ಆ ತುಪ್ಪನ ನೋಡಿ ತಿನ್ನಬೇಕು ಅನಿಸ್ತು. ಆ ಥರ ಇತ್ತು ಆ ಹಸುವಿನ ತುಪ್ಪ. ಅಷ್ಟು ಚೆನ್ನಾಗಿ ನೋಡೋಕ್ಕೂ ಇತ್ತು, ತಿನ್ನೋಕ್ಕೂ ಇತ್ತು. ತಿಂದ್ಕೊಂಡು ಲೇಟಾಗಿತ್ತು, 12:30 ಮಲ್ಕೊಂಡ್ವಿ. ಇನ್ನೇನು ಲೇಟಾಗೆ ಮಲಗಿದಲ್ವ, ನಾಳೆ ಬೆಳಗ್ಗೆ ಲೇಟಾಗೆ ಎದ್ದೇಳಬೇಕು. 10 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡ್ವಿ. ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡ್ ಆಗಲೇ ಚಿತ್ರಾನ್ನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಪ್ಪಳ ಮತ್ತು ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ಲು. ಸರಿ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮೂವಿ ನೋಡೋಣ ಅಂತೇಳಿ ಮೂವಿ ನೋಡ್ತಾಯಿದ್ವಿ. ನನ್ನ ಫ್ರೆಂಡ್ ಅದು ಇದು ಎಡಿಟ್ ಮಾಡ್ತಾ ಕೂತಿದ್ಲು. ಅಷ್ಟೆಲ್ಲ ಆದಮೇಲೆ ಏನಾದ್ರು ಸ್ವೀಟ್ ಮಾಡ್ತೀನಿ ಅಂತ ಹೇಳಿ ಹೆಸರುಬೇಳೆ ಪಾಯಸ ಮಾಡ್ತಿದ್ದಾಳೆ. ಹೆಸರುಬೇಳೆ ಪಾಯಸ ಮಾಡ್ತಿದ್ದಾಳೆ ಅಂತ ನಾನು ಮೂವಿ ನೋಡ್ತಾ ಕೂತಿದ್ದೆ. ಸರಿ ಎಲ್ಲ ಮುಗಿಸ್ಕೊಂಡು ಪಾಯಸನೂ ಕುಡ್ಕೊಂಡು ಮಾವಿನ ಹಣ್ಣಿದೆ, ತುಂಬ ಹಣ್ಣಾಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ಲು. ಕೊಡು ಅದರಲ್ಲಿ ಸ್ವೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನೇ ಸ್ವೀಟ್ ಮಾಡಿಕೊಟ್ಟೆ. ಮಾವಿನ ಹಣ್ಣೆಲ್ಲ ಕಿವುಚಿ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿದ್ರೆ ಸ್ವೀಟ್ ರೆಡಿ. ಅದನ್ನು ತುಂಬ ಚೆನ್ನಾಗಿತ್ತು ಅಂದ್ಲು. ಇಷ್ಟ ಮುಗಿಸಿ ನಾನು ವಾಪಸ್ ಮನೆಗೆ ಬಂದೆ.